ಮಣ್ಣಿನಲ್ಲಿ ಗಾಳಿ ಇದೆ ಎಂಬ ವಿಷಯಾಂಶದ ಬಗ್ಗೆ ತಿಳ್ಕೊಳ್ಳೋಣ. ಹೇಗಿದು ಮಣ್ಣಿನಲ್ಲಿ ಗಾಳಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಏನ್ ಮಾಡೋಣಪ್ಪ ಅಂತಂದ್ರೆ, ಒಂದು ಸಣ್ಣ ಚಟುವಟಿಕೆ ಮೂಲಕ ನಾವು ಮಣ್ಣಿನಲ್ಲಿ ಗಾಳಿ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಈ ಚಟುವಟಿಕೆಯಲ್ಲಿ ಏನೇನ್ ಬೇಕಪ್ಪ ಅಂತಂದ್ರೆ, ಒಂದು ಬೀಕರ್, ಆ ಬೀಕರ್ ನಲ್ಲಿ ಸ್ವಲ್ಪ ಒಣಗಿದ ಮಣ್ಣಿನ ಗುಡ್ಡೆಗಳು ಮತ್ತೆ ನೀರು, ಇದಿಷ್ಟಿದ್ರೆ ನಮ್ಮ ಚಟುವಟಿಕೆ ಆಗುತ್ತೆ. ಸೊ ಮಾಡೋಣ ಎಲ್ಲರೂ ಚಟುವಟಿಕೆ, ಬನ್ನಿ ಹಾಕೋಣ. ಸ್ವಲ್ಪ ಒಣ ಮಣ್ಣನ್ನು ಒಂದು ಬೀಕರ್ನಲ್ಲಿ ತೆಗೆದುಕೊಂಡು ಅದಕ್ಕೆ ನೀರು ಹಾಕೋಣ. ಏನಾಗ್ತಿದೆ ಅಂತ ವಿದ್ಯಾರ್ಥಿಗಳೇ ಗಮನಿಸ್ತಾ ಇದ್ದೀವಲ್ಲ, ಹೇಳಿ ನೋಡೋಣ ವಿದ್ಯಾರ್ಥಿಗಳೇ. ಆ ಮಣ್ಣಿನಿಂದ ಗುಳ್ಳೆಗಳು ಬರುವುದನ್ನು ನೋಡ್ತಾ ಇದ್ದೀವಿ. ಆ ಗುಳ್ಳೆಗಳು ಮಣ್ಣಿನಲ್ಲಿ ಗಾಳಿ ಇರುವುದನ್ನು ಸೂಚಿಸ್ತಾ ಇದ್ದಾವೆ. ಹೇಗೆ ಈ ನೀರು ಹಾಕಿದ ತಕ್ಷಣ ಗುಳ್ಳೆಗಳು ಬರ್ತವಪ್ಪ ಅಂತ ಅಂದರೆ, ಮಣ್ಣಿನ ಗುಡ್ಡೆಗೆ ನೀರನ್ನು ಸುರಿದಾಗ ನೀರು ಗಾಳಿಯನ್ನು ಸ್ಥಳಾಂತರಿಸುತ್ತದೆ, ಅದು ಗುಳ್ಳೆಯ ರೂಪದಲ್ಲಿ ಕಾಣುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ನೋಡ್ತಾ ಇರ್ಬೋದು, ಇದು ದ್ವಿದಳ ಸಸ್ಯ. ಹೇಗೆ ಹೇಳ್ತೀವಪ್ಪ ಅಂದರೆ, ಈ ದ್ವಿದಳ ಸಸ್ಯಗಳಲ್ಲಿ ನಾವು ಈ ಬೇರಿನ ಗಂಟುಗಳು ನಿಮಗೆಲ್ಲ ಕಾಣ್ತಾ ಇದೆಯಲ್ಲ, ಈ ಬೇರಿನ ಗಂಟಿನಲ್ಲಿ ವಾಸ ಮಾಡತಕ್ಕಂಥ ಕೆಲವು ಸೂಕ್ಷ್ಮಾಣು ಜೀವಿಗಳಿರ್ತವೆ. ಉದಾಹರಣೆಗೆ ರೈಸೋಬಿಯಂ. ಇದು ಮಣ್ಣಿನಲ್ಲಿರ್ತಕ್ಕಂತಹ ಗಾಳಿಯನ್ನು ಉಪಯೋಗಿಸ್ಕೊಂಡು ಉಸಿರಾಡ್ತಾ ಇರುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇರುವೆಗೂಡು, ಇವೇನು ಮಾಡ್ತವಪ್ಪ ಅಂದರೆ ಬಿಲೆಗಳನ್ನ ಆಳವಾಗಿ ಮಣ್ಣಿನಲ್ಲಿ ತೋಡ್ತವ. ಇವು ಮಣ್ಣಿನಿಂದ ಗಾಳಿ ಒಳ ಹೋಗಿ ಬರೋಕ್ಕೆ ಇವು ಅವಕಾಶಗಳನ್ನ ಮಾಡಿಕೊಡ್ತವ. ಹಾಗೆಯೇ ಹೆಚ್ಚಾಗಿ ಜೋರಾಗಿ ಮಳೆ ಬಂದಾಗ ಹುಳಗಳೆಲ್ಲ ಮಣ್ಣಿಂದ ಈಚೆ ಬರ್ತವೆ, ನೋಡಿದಿರಿ? ಯಾಕೆ ಬರ್ತವಪ್ಪ ಅಂದ್ರೆ, ಈ ಜೋರಾಗಿ ಮಳೆ ಬಂದಂತಹ ಸಮಯದಲ್ಲಿ ಆ ರಂಧ್ರಗಳಲ್ಲಿ, ಆ ಬಿಲಗಳಲ್ಲಿ ನೀರು ಹೋಗಿ ಆ ಜಾಗವನ್ನ ಆಕ್ರಮಿಸ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಆ ನೀರು ತುಂಬಿಕೊಂಡಾಗ ಜೀವಿಗಳಿಗೆ ಉಸಿರಾಡಕ್ ಆಗಲ್ಲ, ಹೌದಲ್ಲ? ಆ ಒಂದು ಸಂದರ್ಭದಲ್ಲಿ ಅವು ಏನ್ ಮಾಡ್ತವೆ, ಮಣ್ಣಿನಿಂದ ಉಸಿರಾಡೋದಕ್ಕೋಸ್ಕರ ಹೊರಗಡೆ ಬರ್ತವೆ. ತಿಳಿತಲ್ಲ? ಉದಾಹರಣೆಗೆ ಎರೆಹುಳು. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಮಣ್ಣಿನಲ್ಲಿರ್ತಕ್ಕಂಥ ಎರೆಹುಳುಗಳೆಲ್ಲ. ಈ ಎರೆಹುಳುಗಳು ಮಣ್ಣಿನ ಮೇಲ್ಭಾಗಕ್ಕೆ ಬರ್ತವ. ಯಾವಾಗ ಬರ್ತವಪ್ಪ ಅಂತ ಅಂದರೆ, ಇವು ಹೆಚ್ಚಾಗಿ ಮಳೆ ಬಂದ ಸಂದರ್ಭದಲ್ಲಿ ಆ ಬಿಲೆಗಳಿಗೆ ಹೋಗಿ ನೀರು ತುಂಬಿಕೊಂಡಿರ್ತದ. ಆವಾಗ ಉಸಿರಾಡೋದಕ್ಕೆ ಆಗದೇ ಅವು ಭೂಮಿಯ ಮೇಲ್ಭಾಗಕ್ಕೆ ಬರ್ತವೆ. ಈ ಒಂದು ತರಗತಿಯಲ್ಲಿ ಮಣ್ಣಿನಲ್ಲಿ ಗಾಳಿ ಇದೆ ಅನ್ನೋ ಒಂದು ವಿಷಯದ ಬಗ್ಗೆ ನಾವೆಲ್ಲ ತಿಳಿದುಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ಮತ್ತಷ್ಟು ನಮ್ಮ ಗಾಳಿಯ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಧನ್ಯವಾದ.